ಕರ್ನಾಟಕದಲ್ಲಿ ನಕ್ಸಲರ ಹೆಜ್ಜೆ ಗುರಿತು ಬೆಚ್ಚಿ ಬೀಳಿಸುವಂತಿತ್ತು. ಅವರನ್ನ ಮುಖ್ಯ ವಾಹಿನಿಗೆ ತರಬೇಕಂತ ಅದೆಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಅವರು ಮುಖ್ಯ ವಾಹಿನಿಗೆ ಬರುವಂತಹ ಕೆಲಸ ಮಾತ್ರ ಆಗ್ತಾ ಇರಲಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ 6 ಮಂದಿ ನಕ್ಸಲರು ಜನವರಿ 8ರಂದು ಶರಣಾಗತಿಯಾಗಿದ್ರು. ಶರಣದ 6 ಮಂದಿ ನಕ್ಸಲರ ತಂಡದಲ್ಲಿ ರವೀಂದ್ರ ಕೂಡ ಇದ್ರು. ಆದರೆ ವಿಕ್ರಮ್ ಗೌಡ ಎನ್ಕೌಂಟರ್ ವೇಳೆ ತಂಡದಿಂದ ಬೇರ್ಪಟ್ಟಿದ್ದ ರವೀಂದ್ರ ಇದೀಗ ಎಸ್ಪಿ ವಿಕ್ರಮ್ ಜಿಲ್ಲಾಧಿಕಾರಿಗಳ ಮುಂದೆ ಶರಣಾಗಿದ್ದಾರೆ. ಇವರ ಶರಣಾಗತಿಯಿಂದಾಗಿ ಸಶಸ್ತ್ರ ಹೋರಾಟದಲ್ಲಿ ತೊಡಗಿಕೊಂಡಿದ್ದ ಎಲ್ಲ ಮಾವೋವಾದಿಗಳು ಮುಖ್ಯ ವಾಹಿನಿಗೆ ಬಂದಂತಾಗಿದೆ. ಕಳೆದ 1.5 ದಶಕದಿಂದ ಭೂಗತನಾಗಿದ್ದ ಶೃಂಗೇರಿಯ ಕೋಟೆಹೊಂಡ ಗ್ರಾಮದ ರವೀಂದ್ರ ರವಿಕೋಟೆ ನಕ್ಸಲ್ ಚಳುವಳಿಯಲ್ಲಿ ಸಕ್ರಿಯರಾಗಿದ್ರು. ಕರ್ನಾಟಕ, ತಮಿಳುನಾಡು, ಕೇರಳದ ಗಡಿ ಭಾಗದಲ್ಲಿ 8 ಮಂದಿಯ ಕರ್ನಾಟಕ ತಂಡದ ನಕ್ಸಲರು ಸಕ್ರಿಯರಾಗಿದ್ರು. ಈ ನಕ್ಸಲ್ ತಂಡಕ್ಕೆ ವಿಕ್ರಮ್ ಕಮಾಂಡೆಂಟ್ ಆಗಿದ್ರು. ಆದರೆ ಉಡುಪಿಯ ಹೆಬ್ರಿ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ಕಮಾಂಡರ್ ವಿಕ್ರಮ್ ಎನ್ಕೌಂಟರ್ನಲ್ಲಿ ಹತ್ಯೆಯಾಗಿದ್ರು. ವಿಕ್ರಮ್ ಹತ್ಯೆ ಬಳಿಕ 6 ಮಂದಿ ಮಾವೋವಾದಿಗಳು ಮಂಡೆಗಾರು ಲತಾ ನೇತೃತ್ವದಲ್ಲಿ ಸಿಎಂ ಮುಂದೆ ಶರಣಾಗತಿಯಾಗಿದ್ರು. ಶರಣದ ನಕ್ಸಲರ ವಿರುದ್ಧ ಹಲವು ಪ್ರಕರಣಗಳು ಇದ್ದು ಸದ್ಯ ಶರಣಾಗತರ ನಕ್ಸಲರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಜನವರಿ 8ರಂದು 6 ಮಂದಿ ನಕ್ಸಲರು ಶರಣಾಗತಿಯಾಗಿದ್ರು. ರವೀಂದ್ರ ಅವರ ಸುಳಿವು ಮಾತ್ರ ಇರಲಿಲ್ಲ. ಹೀಗಾಗಿ ರವೀಂದ್ರ ಅವರನ್ನ ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯು ರವಿ ಸಂಪರ್ಕಕ್ಕೆ ಸಾಹಸ ಪಟ್ಟಿತ್ತು. ಕೊನೆಗೆ ರಾಜ್ಯ ಸರ್ಕಾರದ ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಒಪ್ಪಿ ಶರಣಾಗಲು ರವೀಂದ್ರ ನಿರ್ಧರಿಸಿದ್ರು. ಕೆಲ ದಿನಗಳ ಹಿಂದೆ ಶೃಂಗೇರಿ ಭಾಗದ ಅರಣ್ಯ ಪ್ರದೇಶದ ಸಮೀಪದ ನಿವಾಸಿಯೊಬ್ಬರ ಸಂಪರ್ಕ ಮಾಡಿ ದಿನಸಿ ಪಡೆದು ಶರಣಾಗುವ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರು. ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಮಾಹಿತಿ ನೀಡಿದ್ರು. ಅದರಂತೆ ಶರಣಾಗತಿ ಪ್ರಕ್ರಿಯೆ ನಡೆದಿದ್ದು ಶೃಂಗೇರಿಯಿಂದ 4 ಕಿಲೋಮೀಟರ್ ದೂರದಲ್ಲಿರೋ ನೆಮ್ಮಾರ ಫಾರೆಸ್ಟ್ನ ಐಬಿಯಲ್ಲಿ ಪೊಲೀಸರ ಮುಂದೆ ನಕ್ಸಲ್ ರವೀಂದ್ರ ಶರಣಾಗಿದ್ದಾರೆ. ಸದ್ಯ ಶರಣಾಗಿರೋ ನಕ್ಸಲ್ ರವೀಂದ್ರ ಒಟ್ಟು 26 ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಕರ್ನಾಟಕದಲ್ಲಿ 17, ಕೇರಳದಲ್ಲಿ 9 ಕೇಸ್ ರವೀಂದ್ರ ಮೇಲೆ ದಾಖಲಾಗಿದ್ದು, ಚಿಕ್ಕಮಗಳೂರು ಜಿಲ್ಲೆಯೊಂದರಲ್ಲಿ 14 ಪ್ರಕರಣಗಳು ದಾಖಲಾಗಿವೆ. ಸದ್ಯ ಕರ್ನಾಟಕದಲ್ಲಿ ನಕ್ಸಲ್ ಶರಣಾಗತಿ ಆಪರೇಷನ್ ಮುಕ್ತಾಯಗೊಂಡಿದ್ದು, ನಕ್ಸಲ್ ಶರಣಾಗತಿ ಸಂಬಂಧ ಕಾರ್ಯನಿರ್ವಹಿಸಿದ್ದ 22 ಪೊಲೀಸ್ ಸಿಬ್ಬಂದಿಗೆ ಸಿಎಂ ಸಿದ್ದರಾಮಯ್ಯ ಪದಕ ಘೋಷಣೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.